ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಡಿಆರ್ಐ ತನಿಖೆ ಸಂದರ್ಭದಲ್ಲಿ ನಟಿ ರನ್ಯಾ ಮೊಬೈಲ್ ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿದಂತೆ ಹಲವು ಪ್ರಭಾವಿಗಳ ಜೊತೆ ರನ್ಯಾ ನಂಟು ಹೊಂದಿದ್ದಾರೆ. ನಟ ನಟಿಯರು ನಿರ್ಮಾಪಕರ ಜೊತೆ ಸಂಪರ್ಕ ಇರೋದು ಪತ್ತೆಯಾಗಿದೆ. ನಿರಂತರ ಸಂಪರ್ಕ ಅದು ಕೂಡ. ಸೊ ಇದರ ಬಗ್ಗೆನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಜಸ್ಟ್ ಫ್ರೆಂಡ್ಲಿ ಟಾಕ್ ಅಥವಾ ಈ ಪ್ರಕರಣಕ್ಕೂ ಈ ಗೋಲ್ಡ್ ಸ್ಮಗ್ಲಿಂಗು ಇವರಿಗೇನಾದ್ರೂ ಸಂಪರ್ಕ ಇದೆಯಾ ಅಂತ, ಹಣದ ವ್ಯವಹಾರದ ಬಗ್ಗೆ ಅಥವಾ ಚಿನ್ನ ಖರೀದಿಸಿರೋದ್ರ ಬಗ್ಗೆ ಇವರಿಗೇನಾದ್ರೂ ಮಾಹಿತಿ ಇತ್ತಾ, ಇವರು ಇದರಲ್ಲಿ ಶಾಮೀಲಾಗಿದ್ದಾರಾ, ಇವರು ಈ ಜಾಲದಲ್ಲಿ ಸಿಲುಕಿದ್ದಾರಾ ಅಥವಾ ಇವರ ಹತ್ರ ಏನಾದ್ರೂ ಹೊರಗಡೆ ಬಂಗಾರ ಕಳುಹಿಸುವಂತ ಕೆಲಸ ರನ್ಯಾ ಮಾಡ್ತಿದ್ರಾ, ಎಲ್ಲ ಆಯಾಮದಲ್ಲೂ ತನಿಖೆ ಆಗ್ತಿದೆ. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್. ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ರನ್ಯಾ ಒಬ್ಬ ಆಕ್ಟ್ರೆಸ್ ಆಗಿರೋದ್ರಿಂದ ಸಹಜವಾಗಿ ನಟ ನಟಿಯರ ಜೊತೆ ಸಂಪರ್ಕ ಇರುತ್ತೆ. ಆದರೆ ಇಲ್ಲಿ ನಿರಂತರ ಸಂಪರ್ಕ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿದೆ. ಡಿಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಅವ್ರಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆಯಾ, ಅವ್ರನ್ನೂ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆಯಾ? ಸಭಾ ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಕಸ್ಟಡಿಯೂ ಕೂಡ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇವರು ಒಬ್ರು ನಟಿಯಾಗಿರೋದ್ರಿಂದಾಗಿ ಸಾಕಷ್ಟು ಜನ ನಟಿಯರು ಹಾಗೆ ವಿಐಪಿಗಳೊಂದಿಗೆ ಇವರಿಗೆ ಕಾಂಟ್ಯಾಕ್ಟ್ ಇರುವಂತದ್ದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂಥವರಿಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ರನ್ಯಾ ರಾವ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಉತ್ತರಗಳ ಆಧಾರದ ಮೇಲೆ ಈ ಒಂದು ತನಿಖೆ ಏನಿದೆ ಅದು ಮುಂದುವರಿತಾ ಹೋಗುತ್ತೆ. ಅಂದ್ರೆ ಅವರೇನಾದ್ರೂ ರನ್ಯಾ ರಾವ್ ಅವರು ಇಲ್ಲ ಇವರೊಂದಿಗೆ ನನಗೆ ಸಂಪರ್ಕ ಇತ್ತು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಮಾತ್ರ ಆ ಸಂದರ್ಭದಲ್ಲಿ ಅವರಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಕಷ್ಟ ಅನ್ನುವಂಥದ್ದು ಎದುರಾಗೋದಿಲ್ಲ. ಇನ್ನು ಕೂಡ ಡಿಆರ್ಐ ಅಧಿಕಾರಿಗಳು ಆ ಬಗ್ಗೆ ಅಂದ್ರೆ ನೋಟಿಸ್ ಕೊಡುವ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಚಲನಚಿತ್ರ ನಟರ ಬಗ್ಗೆ ಆಗಿರ್ಬೋದು ಇನ್ನೂ ಅಷ್ಟೊಂದು ಆಳವಾದಂಥ ತನಿಖೆಗೆ ಇಳಿದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರನ್ಯಾ ರಾವ್ ಅವರೇ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ. ಅವರ ಉತ್ತರವನ್ನ ಆಧರಿಸಿಕೊಂಡೇ ಅನಂತರದಲ್ಲಿ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಅಂದ ಮಾತ್ರಕ್ಕೆ ಅವರಿಗೂ ಇವರಿಗೂ ಈ ಒಂದು ವ್ಯವಹಾರದಲ್ಲಿ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗುತ್ತೆ. ತನಿಖೆ ನಡೆಸಿದಂತಹ ವೇಳೆಯಲ್ಲಿ ಏನಾದ್ರೂ ಅದೇ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೇನಾದ್ರೂ ಸಂಬಂಧ ಇದ್ರೆ ಮಾತ್ರ ಇಲ್ಲಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿಯಲ್ಲಿ ರನ್ಯಾ ರಾವ್ ಅವರು ವಿಚಾರಣೆ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಹೇಳ್ತಾರೆ, ಯಾರ ಹೆಸರುಗಳನ್ನ ಬಹಿರಂಗ ಪಡಿಸ್ತಾರೆ ಅನ್ನುವ ಆಧಾರದ ಮೇಲೆ ಈ ಒಂದು ಪ್ರಕರಣ ಏನಿದೆ ಇದು ಮುಂದುವರಿತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ಯಾರಿಗೂ ನೋಟಿಸ್ ಕೊಡುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಅವರ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಗದು ಹಾಗೆ ಚಿನ್ನಾಭರಣ ಸಿಕ್ಕಿರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಅದರ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಕೂಡ ರನ್ಯಾ ರಾವ್ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಅಲ್ಲಿ ಉತ್ತರವನ್ನ ಕೊಡುವಂತದ್ದು ಏನಾದ್ರೂ ಇವರು ಮಿಸ್ ಮಾಡದೇ ಆಗಿದ್ದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ರನ್ಯಾ ರಾವ್ ಅವರು ಎದುರಿಸ್ತಾರೆ. ಯಾಕಂದ್ರೆ ಈಗಾಗಲೇ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಅಂದ್ರೆ ರನ್ಯಾ ರಾವ್ ಅವರಿಗೆ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡಬೇಕು, ತನಿಖೆಗೆ ಸಹಕರಿಸಬೇಕು. ಇಲ್ಲದೆ ಹೋದಂತ ಪಕ್ಷದಲ್ಲಿ ನಾನು ಕಸ್ಟಡಿಯನ್ನ ವಿಸ್ತರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿರೋದ್ರಿಂದಾಗಿ ರನ್ಯಾ ರಾವ್ ಅವರು ಕಸ್ಟಡಿ ಅವಧಿಯಲ್ಲಿ ಯಾವ ಒಂದು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸಭಾ. ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.